ಪಾಕಿಸ್ತಾನದ ವಿರುದ್ಧ ಗನ್ ಹಿಡಿದುಕೊಂಡು ಹೋರಾಡಲು ನಾನು ನಮ್ಮ ಕುಟುಂಬದವರೆಲ್ಲರೂ ಸಿದ್ಧ. ಎಲ್ಎಸ್ ಬಶೀರ್ ಅಹಮದ್. ದೇಶದ ರಕ್ಷಣೆ ವಿಷಯ ಬಂದಾಗ ಅಗತ್ಯವಿದ್ದಲ್ಲಿ ದೇಶದ ಪರ ಹೋರಾಡಲು ತಾವು ಯುದ್ಧ ಭೂಮಿಗೆ ತೆರಳಲು ಸಿದ್ಧರಾಗಿರುವುದಾಗಿ ಹಿರಿಯ ವಕೀಲರು ಹಾಗೂ ಕರ್ನಾಟಕ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷರಾದ ಎಲ್ಎಸ್ ಬಶೀರ್ ಅಹಮದ್ ಅವರು ತಿಳಿಸಿದರು. ಅವರು ಪಟ್ಟಣದ ಅಂಚಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ 50ರ ಹೊಸಪೇಟೆ ರಸ್ತೆಯಲ್ಲಿ ಕರ್ನಾಟಕ ಮುಸ್ಲಿಂ ಸಂಘಟನೆ ಕಚೇರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಾನು ಮಾತ್ರವಲ್ಲ, ನಮ್ಮ ಇಡೀ ಕುಟುಂಬ ಸದಸ್ಯರೆಲ್ಲರೂ ಕೂಡ ದೇಶದ ಹಿತರಕ್ಷಣೆಗಾಗಿ ಯುದ್ಧ ಭೂಮಿಗೆ ತೆರಳಲು ಸದಾ ಸಿದ್ಧ ಅಂತ ಹೇಳಿದರು. ಪಾಕಿಸ್ತಾನ ಮಾತ್ರವಲ್ಲ, ಯಾವುದೇ ದೇಶದ ವಿರುದ್ಧ ಭಾರತದ ಯುದ್ಧ ನಡೆಸಿದ ಸಂದರ್ಭದಲ್ಲಿ ತಮ್ಮ ಅಗತ್ಯತೆಗೆ ಅನಿವಾರ್ಯತೆ ಇದ್ದಲ್ಲಿ ಯುದ್ಧ ಭೂಮಿಯಲ್ಲಿ ಗನ್ ಹಿಡಿದು ಶತ್ರುಗಳ ವಿರುದ್ಧ ಹೋರಾಟ ಮಾಡಲು ಸಿದ್ಧ ಅಂತ ಹೇಳಿದರು. ತಾವು ವಿದ್ಯಾರ್ಥಿ ಜೀವನದಿಂದಲೂ ಕೂಡ ಅನ್ಯಾಯದ ವಿರುದ್ಧ ಹೋರಾಟಗಳನ್ನು ಮಾಡ್ತಲೇ ಬಂದಿದ್ದು, ಇದುವರೆಗೂ ನೂರಾರು ಬೃಹತ್ ಹೋರಾಟಗಳಲ್ಲಿ ಭಾಗಿಯಾಗಿದ್ದು, ಒಂದು ಉಸಿರಿರುವವರೆಗೂ ನಾಡಿನ ಹಿತಕ್ಕಾಗಿ ದೇಶದ ರಕ್ಷಣೆಗಾಗಿ ನಮ್ಮ ತನು ಮನ ಧನಾದಿಗಳ ಸೇವೆ ಮೀಸಲಿರಿಸುವುದಾಗಿ ತಿಳಿಸಿದರು. ಪಹಲ್ಗಾಮ್ ದುರ್ಘಟನೆ ಖಂಡನೀಯವಾದದ್ದು, ಉಗ್ರರ ದಮನವಾಗಬೇಕಾಗಿದೆ. ದೇಶ ನಾಡು ಅಂತ ಬಂದಾಗ ತಾವೆಲ್ಲರೂ ರೀತಿಯ ಹೋರಾಟಕ್ಕೆ ಸದಾ ಸಿದ್ಧ ಇರುವುದಾಗಿ ಅವರು ತಿಳಿಸಿದರು. ಕರ್ನಾಟಕ ಮುಸ್ಲಿಂ ಸಂಘಟನೆ ದಲಿತರ, ದಮನಿತರ, ಶೋಷಿತರ, ಕಡು ಬಡವರ ಧ್ವನಿಯಾಗಿ ಸೇವೆ ಮಾಡ್ತಾ ಇದೆ ಎಂದರು. ಅನ್ಯಾಯವನ್ನು ಖಂಡಿಸುತ್ತದೆ, ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ. ಮುಸ್ಲಿಂ ಜನಾಂಗಕ್ಕೆ ನ್ಯಾಯಯುತವಾಗಿ ಸಲ್ಲಿಸಬೇಕಾದ ಸೌಲಭ್ಯಗಳನ್ನು ಸರ್ಕಾರ ಕೊಡಬೇಕಾಗಿದೆ ಎಂದರು. ನಾವು ಹಿಂದುಳಿದ ಅಲ್ಪಸಂಖ್ಯಾತರಾಗಿದ್ದು ಸಂವಿಧಾನದ ಆಶಯದಂತೆ ನ್ಯಾಯಬದ್ಧವಾಗಿ ನೀಡಬೇಕಾದ ಅನುಕೂಲತೆಗಳನ್ನು ಶೀಘ್ರವೇ ಸಮರ್ಪಕವಾಗಿ ಕಲ್ಪಿಸುವಂತೆ ಈ ಮೂಲಕ ಸಂಘ ಸರ್ಕಾರಕ್ಕೆ ಮನವಿ ಮಾಡುತ್ತಿದೆ ಎಂದರು. ಮಾಜಿ ಶಾಸಕರಾದ ಶಿರಾಜ್ ಶೇಖ್ ಅವರು ಕಚೇರಿ ಉದ್ಘಾಟಿಸಿ ಮಾತನಾಡಿದರು. ಪಹಲ್ಗಾಮ್ ದುರ್ಘಟನೆ ಖಂಡನೀಯವಾದುದು, ಅಮಾನವೀಯ ಘಟನೆಗೆ ಕಾರಣರಾದ ಉಗ್ರರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದರು. ಭಾರತೀಯ ಮುಸಲ್ಮಾನರು ದೇಶದ್ರೋಹಿಗಳಲ್ಲ, ಸ್ವಾತಂತ್ರ್ಯಕ್ಕಾಗಿ ಹೋರಾಟದಲ್ಲಿ ಮುಸ್ಲಿಮರ ಪಾತ್ರವಿದೆ ಅಂತ ಹೇಳಿದರು. ಈಗಲೂ ಕರೆ ಕೊಟ್ಟರೆ ಇಂದಿಗೂ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡಲು ಭಾರತೀಯ ಮುಸಲ್ಮಾನರು ಸಿದ್ಧರಿದ್ದೇವೆ ಅಂತ ಹೇಳಿದರು. ವೇದಿಕೆಯಲ್ಲಿದ್ದ ವಿವಿಧ ಗಣ್ಯರು ಮಾತನಾಡಿದರು. ಕಾರ್ಯಕ್ರಮದ ಆರಂಭದಲ್ಲಿ ಖುರಾನ್ ಪಠಣ ಹಾಗೂ ನಾಡಗೀತೆ ಹಾಡಲಾಯಿತು. ನಂತರ ಪಹಲ್ಗಾಮ್ನಲ್ಲಿ ಹುತಾತ್ಮರಾದವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ 1 ನಿಮಿಷ ಮೌನಾಚರಣೆ ಸಲ್ಲಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಮಾಜದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ವೇದಿಕೆ ಸಾನ್ನಿಧ್ಯವನ್ನು ಕೂಡ್ಲಿಗಿ ಹಿರೇಮಠ ಸಂಸ್ಥಾನ ಮಠದ ಶಬ್ರ ಶ್ರೀ ಪ್ರಶಾಂತ ಸಾಗರ ಶಿವಾಚಾರ್ಯ ಸ್ವಾಮೀಜಿಗಳು, ಡೇವಿಡ್ ಫಾದರ್ ಗಂಗಾವತಿಯ ಬಾಬಾ ಖಾನ್ ಸಾಹೇಬ್ ವಹಿಸಿದರು. ನವರಂಗ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಕ್ರಾಂತಿಕಾರಿ ಕವಿ ಹಜರತ್ ಅಬ್ದುಲ್ ಕರೀಂ ಹಾಶಿಂ ಪೀರ್ ದೇಸಾಯಿ ಅವರು, ಕನ್ನಡ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಕೆಆರ್ ಕುಮಾರ್, ಶರಣೇಶ್ವರ ವಿದ್ಯಾಕೇಂದ್ರದ ಅಧ್ಯಕ್ಷ ಕೆಎಂ ಶಶಿಧರ ಸ್ವಾಮಿ, ಪಿಎಚ್ ದೊಡ್ಡರಾಮಣ್ಣ, ಓಂಕಾರ್ ನಾಯಕ್, ಕರ್ನಾಟಕ ಮುಸ್ಲಿಂ ಸಂಘದ ರಾಜ್ಯ ಗೌರವ ಅಧ್ಯಕ್ಷ ಉಡುಪಿಯ ಸೈಯದ್ ಯಾಸಿನ್ ಹೆಮ್ಮಾಡಿ, ಕಾರ್ಯಾಧ್ಯಕ್ಷ ಎ ಜಾಕಿರ್ ಹುಸೇನ್, ಪ್ರಧಾನ ಕಾರ್ಯದರ್ಶಿ ಸೈಯದ್ ಫುರ್ಖಾನ್ ಯಾಸಿನ್ ಹೆಮ್ಮಾಡಿ, ಮೊಹಮ್ಮದ್ ಸಿರಾಜ್ ಇಸ್ಮಾಯಿಲ್, ಮೊಹಮ್ಮದ್ ಸಾದಿಕುಲ್ಲಾ, ಮೊಹಮ್ಮದ್ ಮೊಹಸಿನ್ ಸಾಬ್ ಸೇರಿದಂತೆ ಕೂಡ್ಲಿಗಿ ಪಟ್ಟಣ, ವಿಜಯನಗರ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಿಂದ ಆಗಮಿಸಿದ್ದ ಅನೇಕ ಮುಸ್ಲಿಂ ಮುಖಂಡರು, ಸಂಘಟನೆಯ ಪದಾಧಿಕಾರಿಗಳು, ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ್ದ ನೂರಾರು ಮುಸಲ್ಮಾನ್ ಬಾಂಧವರು ಹಾಗೂ ವಿವಿಧ ಸಮುದಾಯದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ವಿಜಯ ಋಷಭೇಂದ್ರ, ಕೂಡ್ಲಿಗಿ. ಜ್ಯೋತಿಯ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.